ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಳ್ಳೆ ಮಳೆನೂ ಬರುತ್ತೆ, ಅಪರೂಪಕ್ಕೆ ಸ್ವಾತಿ ಮುತ್ತು ಸಿಗುತ್ತೆ. ನಮ್ ಶಾಂತಿ ಅಂತ ಸ್ವಾತಿ ಮುತ್ತು ಕಣಮ್ಮ, ಸ್ವಾತಿ ಮುತ್ತು. ನಮ್ ಶಾಂತಿಮ್ಮ ನಮ್ ಹತ್ರ ಎಷ್ಟೊಂದ್ ವಿಷಯ ಹೇಳ್ಕೊತಿರ್ಲಿಲ್ಲ ಅಲ್ವಾ? ಪಾಪ ಅವಳು ತುಂಬಾ ನೋವು ಅನ್ಭವಿಸಿದಾಳೆ ಅನ್ಸುತ್ತೆ ರತ್ನಮ್ಮ. ನಮ್ಮ ಅತ್ತೆ ಏನ್ ಕಮ್ಮಿ ಅಲ್ಲ. ಅವ್ರು ಏನೇನೆಲ್ಲ ಮಾಡಿರ್ತಾರೆ ಅಂತ ನಾನು ಇವಾಗ ಯೋಚನೆ ಮಾಡ್ತಿದ್ದೀನಿ ನೋಡಿ. ಪಾಪ ಅದನ್ನೆಲ್ಲ ತಡ್ಕೊಂಡು ಈ ಮನೆ ಒಡಿಬಾರ್ದು ಅಂತ ನಮ್ ಶಾಂತಿಮ್ಮ ಎಷ್ಟು ಕಷ್ಟಪಟ್ಟಿರ್ತಾಳಲ್ವಾ? ಅದಾಗ್ಬಾರ್ದಲ್ವಾ? ಸರಿಯಾಗಿ ಹೇಳಿದ್ರಿ ರತ್ನಮ್ಮ, ಸರಿಯಾಗಿ ಹೇಳಿದ್ರಿ. ಅದಾಗ್ಬಾರ್ದು. ನಮ್ ಶಾಂತಿಮ್ಮ ಏನ್ ಅನ್ಕೊಂಡಿದ್ಲು, ಈ ಮನೆ ಅದೇ ತರ ಇರ್ಬೇಕು. ನಾನು ಉಸಿರು ಇರೋವರೆಗೂ ನಾನು ಅದನ್ನ ಪಾಲಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ. ಈಗಂದ್ರಲ್ಲ, ಇದು ಸಾಧನಮ್ಮ ಅಂದ್ರೆ. ನೀವು ನಿಮ್ಮ ಆಫೀಸಲ್ಲಿ ಯಾರೋ ಇದ್ದಾರೆ, ಅವ್ರನ್ನ ಕೇಳೋಣ ಅಂದ್ರಲ್ಲ. ನಮ್ಮ ಶಾಂತಿ ನಿವಾಸಕ್ಕೆ ಈ ಕ್ರಿಮಿ ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋ ಮೂಲನ ಶೋಧಿಸ್ಬಿಡೋಣ, ಏನಂತೀರಾ? ಅಯ್ಯೋ, ನನ್ಗೆ ವಿಷಯನೇ ಮರ್ತೋಗಿತ್ತು ನೋಡಿ. ಅದಕ್ಕೆ ಹೇಳದ್ ನೋಡಿ, ಮನುಷ್ಯ ಕೋಪದಲ್ಲಿರುವಾಗ, ದುಃಖದಲ್ಲಿರುವಾಗ ವಿವೇಚನೆ ಕಳ್ಕೊತಾನೆ ಅಂತ. ನೀವ್ ನೆನ್ಪು ಮಾಡಿದ್ದು ಒಳ್ಳೇದೇ ಆಯ್ತು. ಈ ಸಾಧನ ಅನ್ನೋ ಸುಂಟ್ರುಗಾಳಿ ಬೀಸಿದ್ರೆ ಈ ಮಂತ್ರ ತೆರಿಗೆಲೆ ತರ ಉದ್ರೋಗ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ರತ್ನಮ್ಮ, ಬನ್ನಿ ಹೋಗೋಣ. ಇದು ಸಾಧನಮ್ಮ ಅಂದ್ರೆ. ಬನ್ನಿಮ್ಮ ಹೋಗೋಣ. ರೀ, ಇಲ್ಲಿ ಬಂದು ಏನ್ರಿ ಯೋಚನೆ ಮಾಡ್ತಿದ್ದೀರಾ?